ನಮ್ಮ ಜೊತೆ ಇದೀಗ ಸಚಿವ ನಾಗೇಂದ್ರ ಅವರು ಇದ್ದಾರೆ. ನಾಗೇಂದ್ರ ಅವರೇ, ತಾವು ತಿರುಗೇಟು ಕೊಡಲಿಕ್ಕೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ? ತಿರುಗೇಟ್ ಅಂತಲ್ಲ, ಇದು ಈಗಾಗಲೇ ಕೂಡ ಬಿಜೆಪಿ ಇವತ್ತೇನು ಸದನದಲ್ಲಿ ಮಾಡುವಂತ ಧೋರಣೆ ಏನಿದೆಯಲ್ಲ ಅದಕ್ಕೆ ನಾವು ಪ್ರತಿಭಟಿಸ್ತಾ ಇದ್ದೀವಿ. ಅವರಿಗೆ ನಾವು ಈಗಾಗಲೇ ಕೂಡ ಸದನದಲ್ಲಿ ಚರ್ಚೆಗೆ ಭಾಗಿಯಾಗಲಿಕ್ಕೆ ಹಲವಾರು ಬಾರಿ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅವ್ರು ಮನವಿ ಮಾಡಿದ್ವಿ. ಮಾನ್ಯ ನಮ್ಮ ಮುಖ್ಯಮಂತ್ರಿಯ ಸಮೇತ ಅವ್ರಿಗೆಲ್ಲ ಹೇಳಿದ್ರು ಕೂಡ ಅವ್ರಿಗೆ ಬರೀ ಯಾವುದೋ ಒಂದು ಈ ವಿಚಾರನ ಇಟ್ಕೊಂಡು ಸದನವನ್ನು ಹಾಳು ಮಾಡ್ತಾ ಇದ್ದಾರೆ. ರಾಜ್ಯದ ಜನರ ಸಮಸ್ಯೆ ಬೇಕಾಗಿಲ್ಲ ಅವ್ರಿಗೆ, ಬರ, ನೀರಿನ ಜಲ ಇವೆಲ್ಲ ಕೂಡ ಯಾವುದು ಬೇಕಾಗಿಲ್ಲ ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷ ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿದೆ ಸರ್. ಪ್ಲೀಸ್ ಸರ್, ನಾಗೇಂದ್ರ ಅವ್ರನ್ನ ಭಾರತೀಯ ಜನತಾ ಪಕ್ಷ ಟಾರ್ಗೆಟ್ ಮಾಡಿದೆ. ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ದಲಿತರ ವಿರೋಧಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಇಡೀ ದೇಶದಲ್ಲಿ. ಅದಕ್ಕೆ ಮುಖ್ಯವಾಗಿ ಮೊನ್ನೆನೇ ಒಂದು ಉದಾಹರಣೆ, ಇವತ್ತು ಮೊನ್ನೆ ನಮ್ಮ ಎಐಸಿಸಿ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರಾಗಿರುವಂತ ರಾಜ್ಯಸಭೆಯಲ್ಲಿ ಅಂತ ಒಂದು ಉನ್ನತ ಸ್ಥಾನದ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇವತ್ತು ಅಪಮಾನ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ವೇದಿಕೆ ಮೇಲೆ ಹತ್ತಿ ಬಂದಾಗ ಆ ಭಾಗವನ್ನ ಶುದ್ಧೀಕರಣ ಮಾಡ್ತಾರಂದ್ರೆ ಇದಕ್ಕೆ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ನಾಗೇಂದ್ರ ಹಠಾವೋಯಿಂದ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲುಗೆ ಮಾತ್ರ ಇಂಟ್ರೆಸ್ಟ್ ಇರೋದು ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲ, ಅವ್ರ ಪಕ್ಷದ ನಿರ್ಣಯ ಏನಿದೆ ನನಗೆ ಗೊತ್ತಿಲ್ಲ. ಅವ್ರು ಯಾರು ಯಾವ ವ್ಯಕ್ತಿಗೆ ಸಲುವಾಗಿ ಮಾಡ್ತಿದಾರೋ, ಯಾವ ವ್ಯಕ್ತಿಗಳು ಸೇರ್ ಮಾಡ್ತಾ ಇದಾರೋ ನನಗಂತೂ ಗೊತ್ತಿಲ್ಲ. ಶ್ರೀರಾಮುಲು ವಿರುದ್ಧ ತಾವು ಲ್ಯಾಂಡ್ ಗ್ರಾಬಿಂಗ್ ಒಂದು ಆರೋಪವನ್ನು ಮಾಡಿದ್ರಿ. ಅವ್ರು ಹೇಳಿದ್ದಾರೆ, ಅವ್ರೇನು ದಾಖಲೆ ಕೊಡ್ತೀವಿ ಅಂತ ಹೇಳಿದಾರೆ, ಕೊಟ್ಟ ಮೇಲೆ ನಾನು ಹೇಳ್ತೀನಿ. ನಾಗೇಂದ್ರ ಅವರು ಸುತಾರಾಮ್ ಅವ್ರು ಏನೇ ಹೇಳಿದ್ರು ಕೂಡ ರಾಜೀನಾಮೆ ಕೊಡಲ್ಲ. ನಾನು ರಾಜೀನಾಮೆ ಯಾಕೆ ಕೊಡ್ಬೇಕ್ರಿ? ಯಾಕೆ ಕೊಡ್ಬೇಕು? ಯಾರು ವಿರೋಧ ಪಕ್ಷದವ್ರು ಬಂದು ಕೇಳ್ಬಿಟ್ರೆ ನಾನು ಕೊಟ್ಬಿಡ್ಬೇಕಾ? ನನ್ನ ಫಂಡಮೆಂಟಲ್ ರೈಟ್ ನ ತಗೊಂಡ್ ಬಂದು ನಾನು ಇವತ್ತು ಪ್ರಮಾಣ ವಚನ ಮೆಸೇಜ್ ಪಾಸ್ ಮಾಡ್ತಾರೆ ಸರ್. ನಾಗೇಂದ್ರ ಅವರಿಂದ ಇಡೀ ಸದನ ಕಲಾಪವನ್ನು ಹಾಳು ಮಾಡ್ತಾರೆ. ಈ ರಾಜ್ಯದ ಜನರ ತೆರಿಗೆಯ ದುಡ್ಡು, ಬೆವರಿನ ದುಡ್ಡನ್ನು ಈ ರಾಜ್ಯ ಸರ್ಕಾರ ಪೋಲ್ ಮಾಡ್ತಿದೆ ಅಂತೇಳಿ ಗಂಭೀರ ಅವರು ಫೋನ್ ಮಾಡಿದ್ದಾರೆ. ಇದು ಇಲ್ಲಿರ್ತಕ್ಕಂಥ ಮಂತ್ರಿ ಮಹೋದಯ ದುಡ್ಡಲ್ಲ, ಈ ರಾಜ್ಯದ ಜನರ ಬೆವರಿನ ತೆರಿಗೆ ದುಡ್ಡನ್ನು ಈ ಸರ್ಕಾರ ಪೋಲ್ ಮಾಡ್ತಿದೆ ಅಂತೇಳಿ ಗಂಭೀರ ಆರೋಪ ಮಾಡ್ತಿದ್ದಾರೆ ಸರ್. ನಾಗೇಂದ್ರ ಅವರಿಂದಲ್ಲ, ಅವರು ಈ ಒಂದು ಸುಳ್ಳನ್ನು ತೆಗೆದುಕೊಂಡು ಬಂದು ವಿನಾಕಾರಣ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಬಂದು ಬೇರೆದನ್ನ ಯಾವುದು ಬರ ಮತ್ತು ನೀರಿನ ವ್ಯವಸ್ಥೆ ಮತ್ತು ನಮ್ಮ ಕಾವೇರಿಯ ವಿಚಾರ ಇವನ್ನೆಲ್ಲ ಕೂಡ ಯಾವುದು ಚರ್ಚೆಗೆ ಬೇಕಾಗಿಲ್ಲ ಅವ್ರಿಗೆ. ಆ ಕಾರಣಕ್ಕಾಗಿನೇ ಟೈಮ್ ಪಾಸ್ ಮಾಡ್ಕೊಂತ ಅದರಲ್ಲಿ ಯಾವುದು ಕೂಡ ಸತ್ಯಕ್ಕೆ ಹುರುಳಿಲ್ಲ. ಅವ್ರಿಗೂ ಗೊತ್ತು. ಯಾಕೆ ಮತ್ತೆ ಬೆಲ್ಲಿಗೆ ಬರಲ್ಲ ಅವರು, ಚರ್ಚೆಗೆ ಯಾಕೆ ಬರಲ್ಲ? ಇಷ್ಟೇ ನಮ್ಮ ಪ್ರಶ್ನೆ ಇಷ್ಟೇ. ಸದನವನ್ನ ಹಾಳು ಮಾಡ್ತಾ ಇದ್ದಾರೆ. ನಿಮ್ಮ ವಿರುದ್ಧದ ಷಡ್ಯಂತ್ರ ಸರ್? ಖಂಡಿತವಾಗಿ ಷಡ್ಯಂತ್ರನೇ ಆಗಿದೆ ಇದು. ಇವಿಷ್ಟು ನಾಗೇಂದ್ರ ಅವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ನಾಗೇಂದ್ರ ವಿರುದ್ಧವೇ ಬಿಜೆಪಿ ಸತತವಾಗಿ ಪ್ರೊಟೆಸ್ಟ್ ಮಾಡ್ತಿರ್ತಕ್ಕಂಥದ್ದು. ಇದೀಗ ಬಿಜೆಪಿ ವಿರುದ್ಧವೇ ನಾಗೇಂದ್ರ ಕೂಡ ಪ್ರೊಟೆಸ್ಟ್ಗೆ ನಿಂತಿರ್ತಕ್ಕಂಥದ್ದು. ಕ್ಯಾಮರಾಮ್ಯಾನ್ ವಿಶ್ವನಾಥ್ ಆವೇರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ವಿಧಾನಸೌಧದಿಂದ. ನಮ್ಮ ಜೊತೆ ಇದೀಗ ಸಚಿವ ನಾಗೇಂದ್ರ ಅವರು ಇದ್ದಾರೆ. ನಾಗೇಂದ್ರ ಅವರೇ, ತಾವು ತಿರುಗೇಟು ಕೊಡಲಿಕ್ಕೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ? ತಿರುಗೇಟ್ ಅಂತಲ್ಲ, ಇದು ಈಗಾಗಲೇ ಕೂಡ ಬಿಜೆಪಿ ಇವತ್ತೇನು ಸದನದಲ್ಲಿ ಮಾಡುವಂತ ಧೋರಣೆ ಏನಿದೆಯಲ್ಲ ಅದಕ್ಕೆ ನಾವು ಪ್ರತಿಭಟಿಸ್ತಾ ಇದ್ದೀವಿ. ಅವರಿಗೆ ನಾವು ಈಗಾಗಲೇ ಕೂಡ ಸದನದಲ್ಲಿ ಚರ್ಚೆಗೆ ಭಾಗಿಯಾಗಲಿಕ್ಕೆ ಹಲವಾರು ಬಾರಿ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅವ್ರು ಮನವಿ ಮಾಡಿದ್ವಿ. ಮಾನ್ಯ ನಮ್ಮ ಮುಖ್ಯಮಂತ್ರಿಯ ಸಮೇತ ಅವ್ರಿಗೆಲ್ಲ ಹೇಳಿದ್ರು ಕೂಡ ಅವ್ರಿಗೆ ಬರೀ ಯಾವುದೋ ಒಂದು ಈ ವಿಚಾರನ ಇಟ್ಕೊಂಡು ಸದನವನ್ನು ಹಾಳು ಮಾಡ್ತಾ ಇದ್ದಾರೆ. ರಾಜ್ಯದ ಜನರ ಸಮಸ್ಯೆ ಬೇಕಾಗಿಲ್ಲ ಅವ್ರಿಗೆ, ಬರ, ನೀರಿನ ಜಲ ಇವೆಲ್ಲ ಕೂಡ ಯಾವುದು ಬೇಕಾಗಿಲ್ಲ ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷ ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿದೆ ಸರ್. ಪ್ಲೀಸ್ ಸರ್, ನಾಗೇಂದ್ರ ಅವ್ರನ್ನ ಭಾರತೀಯ ಜನತಾ ಪಕ್ಷ ಟಾರ್ಗೆಟ್ ಮಾಡಿದೆ. ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ದಲಿತರ ವಿರೋಧಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಇಡೀ ದೇಶದಲ್ಲಿ. ಅದಕ್ಕೆ ಮುಖ್ಯವಾಗಿ ಮೊನ್ನೆನೇ ಒಂದು ಉದಾಹರಣೆ, ಇವತ್ತು ಮೊನ್ನೆ ನಮ್ಮ ಎಐಸಿಸಿ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರಾಗಿರುವಂತ ರಾಜ್ಯಸಭೆಯಲ್ಲಿ ಅಂತ ಒಂದು ಉನ್ನತ ಸ್ಥಾನದ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇವತ್ತು ಅಪಮಾನ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ವೇದಿಕೆ ಮೇಲೆ ಹತ್ತಿ ಬಂದಾಗ ಆ ಭಾಗವನ್ನ ಶುದ್ಧೀಕರಣ ಮಾಡ್ತಾರಂದ್ರೆ ಇದಕ್ಕೆ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ನಾಗೇಂದ್ರ ಹಠಾವೋಯಿಂದ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲುಗೆ ಮಾತ್ರ ಇಂಟ್ರೆಸ್ಟ್ ಇರೋದು ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲ, ಅವ್ರ ಪಕ್ಷದ ನಿರ್ಣಯ ಏನಿದೆ ನನಗೆ ಗೊತ್ತಿಲ್ಲ. ಅವ್ರು ಯಾರು ಯಾವ ವ್ಯಕ್ತಿಗೆ ಸಲುವಾಗಿ ಮಾಡ್ತಿದಾರೋ, ಯಾವ ವ್ಯಕ್ತಿಗಳು ಸೇರ್ ಮಾಡ್ತಾ ಇದಾರೋ ನನಗಂತೂ ಗೊತ್ತಿಲ್ಲ. ಶ್ರೀರಾಮುಲು ವಿರುದ್ಧ ತಾವು ಲ್ಯಾಂಡ್ ಗ್ರಾಬಿಂಗ್ ಒಂದು ಆರೋಪವನ್ನು ಮಾಡಿದ್ರಿ. ಅವ್ರು ಹೇಳಿದ್ದಾರೆ, ಅವ್ರೇನು ದಾಖಲೆ ಕೊಡ್ತೀವಿ ಅಂತ ಹೇಳಿದಾರೆ, ಕೊಟ್ಟ ಮೇಲೆ ನಾನು ಹೇಳ್ತೀನಿ. ನಾಗೇಂದ್ರ ಅವರು ಸುತಾರಾಮ್ ಅವ್ರು ಏನೇ ಹೇಳಿದ್ರು ಕೂಡ ರಾಜೀನಾಮೆ ಕೊಡಲ್ಲ. ನಾನು ರಾಜೀನಾಮೆ ಯಾಕೆ ಕೊಡ್ಬೇಕ್ರಿ? ಯಾಕೆ ಕೊಡ್ಬೇಕು? ಯಾರು ವಿರೋಧ ಪಕ್ಷದವ್ರು ಬಂದು ಕೇಳ್ಬಿಟ್ರೆ ನಾನು ಕೊಟ್ಬಿಡ್ಬೇಕಾ?
ನನ್ನ ಫಂಡಮೆಂಟಲ್ ರೈಟ್ ನ ತಗೊಂಡ್ ಬಂದು ನಾನು ಇವತ್ತು ಪ್ರಮಾಣ ವಚನ ಮೆಸೇಜ್ ಪಾಸ್ ಮಾಡ್ತಾರೆ ಸರ್. ನಾಗೇಂದ್ರ ಅವರಿಂದ ಇಡೀ ಸದನ ಕಲಾಪವನ್ನು ಹಾಳು ಮಾಡ್ತಿದ್ದಾರೆ. ಈ ರಾಜ್ಯದ ಜನರ ತೆರಿಗೆಯ ದುಡ್ಡು, ಬೆವರಿನ ದುಡ್ಡನ್ನು ಈ ರಾಜ್ಯ ಸರ್ಕಾರ ಪೋಲ್ ಮಾಡ್ತಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಇದು ಇಲ್ಲಿರ್ತಕ್ಕಂಥ ಮಂತ್ರಿ ಮಹೋದಯರ ದುಡ್ಡಲ್ಲ, ಈ ರಾಜ್ಯದ ಜನರ ಬೆವರಿನ ತೆರಿಗೆ ದುಡ್ಡನ್ನು ಈ ಸರ್ಕಾರ ಪೋಲ್ ಮಾಡ್ತಿದೆ ಅಂತೇಳಿ ಗಂಭೀರ ಆರೋಪ ಮಾಡ್ತಿದ್ದಾರೆ ಸರ್. ನಾಗೇಂದ್ರ ಅವರಿಂದಲ್ಲ, ಅವರು ಈ ಒಂದು ಸುಳ್ಳನ್ನು ತೆಗೆದುಕೊಂಡು ಬಂದು ವಿನಾಕಾರಣ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಬಂದು ಬೇರೆದನ್ನ ಯಾವುದು ಬರ ಮತ್ತು ನೀರಿನ ವ್ಯವಸ್ಥೆ ಮತ್ತು ನಮ್ಮ ಕಾವೇರಿಯ ವಿಚಾರ ಇವನ್ನೆಲ್ಲ ಕೂಡ ಯಾವುದು ಚರ್ಚೆಗೆ ಬೇಕಾಗಿಲ್ಲ ಅವ್ರಿಗೆ. ಆ ಕಾರಣಕ್ಕಾಗಿನೇ ಟೈಮ್ ಪಾಸ್ ಮಾಡ್ಕೊಂತ ಅದರಲ್ಲಿ ಯಾವುದು ಕೂಡ ಸತ್ಯಕ್ಕೆ ಹುರುಳಿಲ್ಲ. ಅವ್ರಿಗೂ ಗೊತ್ತು ಯಾಕೆ ಮತ್ತೆ ಬೆಲ್ಲಿಗೆ ಬರಲ್ಲ, ಅವರು ಚರ್ಚೆಗೆ ಯಾಕೆ ಬರಲ್ಲ. ಇಷ್ಟೇ ನಮ್ಮ ಪ್ರಶ್ನೆ ಇಷ್ಟೇ. ಸದನವನ್ನ ಹಾಳು ಮಾಡ್ತಾ ಇದ್ದಾರೆ. ಇದು ನಿಮ್ಮ ವಿರುದ್ಧದ ಷಡ್ಯಂತ್ರ ಸರ್. ಖಂಡಿತವಾಗಿ ಷಡ್ಯಂತ್ರನೇ ಆಗಿದೆ ಇದು. ಇವಿಷ್ಟು ನಾಗೇಂದ್ರ ಅವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ನಾಗೇಂದ್ರ ವಿರುದ್ಧವೇ ಬಿಜೆಪಿ ಸತತವಾಗಿ ಪ್ರೊಟೆಸ್ಟ್ ಮಾಡ್ತಿರ್ತಕ್ಕಂಥದ್ದು. ಇದೀಗ ಬಿಜೆಪಿ ವಿರುದ್ಧವೇ ನಾಗೇಂದ್ರ ಕೂಡ ಪ್ರೊಟೆಸ್ಟ್ಗೆ ನಿಂತಿರ್ತಕ್ಕಂಥದ್ದು. ಕ್ಯಾಮರಾಮ್ಯಾನ್ ವಿಶ್ವನಾಥ್ ಆವೇರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ವಿಧಾನಸೌಧದಿಂದ.